ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮನೇಲಿ ಸ್ಪೆಷಲಾಗಿ ಚಿಕನ್ ಬಜ್ಜಿ ಮಾಡ್ತಾಯಿದ್ದೀವಿ. ಬಟ್ ಇದರಲ್ಲಿ ಒನ್ ಮೋರ್ ಸ್ಪೆಷಲ್ ಏನು ಅಂದರೆ ಇದನ್ನ ಪ್ರಿಪೇರ್ ಮಾಡ್ತಿರೋದು ನಮ್ಮ ಯಜಮಾನ್ರು. ಸೊ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿ ಮಾಡೋದು ತುಂಬಾ ಸಿಂಪಲ್ ಇದೆ. ಸೊ ಇದಕ್ಕೆ ಫಸ್ಟ್ ನಾವು ಚಿಕನ್ನ ಮ್ಯಾರಿನೇಷನ್ ಮಾಡ್ಕೋಬೇಕು. ಸೊ ಮ್ಯಾರಿನೇಷನ್ಗೋಸ್ಕರ ಫಸ್ಟ್ ಚಿಕನ್ನ ನಾವು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ತಗೋಬೇಕು. ಸೊ ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಸೊ ಇವಾಗ ಒಂದು ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸೊ ಅದಕ್ಕೇ ಸ್ವಲ್ಪ ಧನಿಯಾ ಪುಡಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು 15 ಮಿನಿಟ್ಸ್ ಪಕ್ಕಕ್ಕೆ ಇಡಬೇಕು. ಸೊ ಇವಾಗ ನಾವು ಬಜ್ಜಿ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ತೀವೋ ಸೊ ಆ ರೀತಿ ಮಿಕ್ಸ್ ಮಾಡ್ಕೋಬೇಕಲ್ವಾ. ಸೊ ಚಿಕನ್ ಬಜ್ಜಿ ಅಂದ್ರೇ ನಾವು ಬಜ್ಜಿ ರೀತಿ ಹಾಕಬೇಕು. ಸೊ ಇವಾಗ ಒಂದು ಬೌಲ್ಗೆ ಕಡಲೆ ಹಿಟ್ಟು ತಗೊಂಡು ಸೊ ಅದಕ್ಕೆ ಸೋಂಪು, ಕೆಲವೊಬ್ಬರಿಗೆ ಸೋಂಪು ಇಷ್ಟ ಆಗಲ್ಲ, ಅವ್ರು ಜೀರಿಗೆ ತಗೋತಾರೆ. ಸೊ ಸೋಂಪು ಅಥವಾ ಜೀರಿಗೆ ಸೊ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೋ ಅದು ತಗೊಳ್ಳಿ. ಸೊ ಅದಕ್ಕೆ ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಆಯಿಲ್, ಅದಕ್ಕೆ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ಎಲ್ಲೂ ಗಂಟಿಲ್ಲದೆ ನೀಟಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಯಾವ ರೀತಿ ಅಂದರೆ ಬಜ್ಜಿ ಹಿಟ್ಟಿನ ಅದಕ್ಕೆ ಬರಬೇಕದು. ಸೊ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಯಾಕಂದರೆ ನಾವು ಚಿಕನ್ ಅದರಲ್ಲಿ ಡಿಪ್ ಮಾಡಿದಾಗ ಸೊ ಅದು ನೀಟಾಗಿ ಕೋಟಿಂಗ್ ಆಗಬೇಕು. ಸೊ ಆ ರೀತಿ ನಾವು ಇದು ಮಾಡ್ಕೋಬೇಕು. ಸೊ ಇವಾಗ ಹಿಟ್ಟು ರೆಡಿ ಆಗಿದೆ. ಸೊ ನೀಟಾಗಿ ಒಂದು ಬಾಣಲಿಯಲ್ಲಿ ಆಯಿಲ್ ಹಾಕ್ಕೊಂಡು ಹೀಟ್ ಮಾಡ್ಕೊಳ್ಳಿ. ಸೊ ಹೀಟ್ ಆದಮೇಲೆ ಸೊ ನಾವು ಮ್ಯಾರಿನೇಷನ್ ಮಾಡಿದ್ದೀವಲ್ಲ ಚಿಕನ್ನ, ಸೊ ಒಂದೊಂದು ಪೀಸೇ ತಗೊಂಡು ಸೊ ಬಜ್ಜಿ ಹಿಟ್ಟಲ್ಲಿ ನೀಟಾಗಿ ಕೋಟ್ ಮಾಡಿಕೊಂಡು ಸೊ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ. ಯಾವ ರೀತಿ ಅಂದರೆ ಸೊ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸೊ ನಾವು ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡಬೇಕು. ಯಾಕೆ ಅಂದರೆ ಚಿಕನ್ ಒಳಗಡೆ ಆಗಬೇಕು ಅಲ್ವಾ. ಸೊ ಚಿಕನ್ ಫ್ರೈ ಆಗಬೇಕು ಅಂದರೆ ಸೊ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಸೊ ಅದನ್ನ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಎಲ್ಲನೂ ಇದೇ ರೀತಿ ಫ್ರೈ ಮಾಡಿಕೊಂಡು ಸೊ ಒಂದು ಪ್ಲೇಟ್ಗೆ ತಗೊಂಡು ಸರ್ವ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾದ ಚಿಕನ್ ಬಜ್ಜಿ ರೆಡಿ. ಈ ಬಜ್ಜಿ ಜೊತೆಗೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಸೊ ಮತ್ತು ಡೀಪ್ ಫ್ರೈ ಮಾಡಿರೋ ಮೆಣಸಿನ್ಕಾಯಿ ಜೊತೆ ಸೊ ಇದನ್ನ ತಿಂತಾಯಿದ್ರೆ ಇದ್ರ ಟೇಸ್ಟ್ ಆಸಮಾಗಿರುತ್ತೆ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಸೊ ನಿಮಗೆಲ್ಲ ಇಷ್ಟ ಆದರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಇದು ನನ್ನ ಫೇವ್ರೆಟ್ ರೆಸಿಪಿ ಕೂಡ. Thanks for everyone for watching this video.